किमकुर्वत संजय देवं नारायणं नत्वा सर्वदोषविवर्जितं परिपूर्णं गुरुं शान्तितार्थं वक्ष्यामि दिशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीतातात्पर्यमुच्यते गुणगणनिलयं पतिं रमायाः जगदघधानञ्च वासवीसूनुं मुनिकुलतिलकञ्च पूर्णबोधं गुरुमपि परमं गुरुञ्च वेत्ते लक्ष्मीनारायणं नत्वा पूर्णबोधादिकान् गुरून् कुर्म श्रीकृष्णगीतायाः भाष्याद्युक्तार्थसङ्ग्रह ಆಯ್ತು. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ದೇವರಿದ್ದಾನೆ, ನಿಯಂತ್ರಣ ನಮ್ಮೊಳಗೇ ಇದ್ದಾನೆ. ಭಾಳ ಮುಖ್ಯವಾದ ಅಂಶ, ಹೃದಯದೊಳಗೇ ಇದ್ದಾನೆ, ಎಲ್ಲ ಪ್ರಾಣಿಗಳ ಹೃದಯದಲ್ಲೂ ಇದ್ದಾನೆ ಮತ್ತು ಎಲ್ಲ ತನ್ನ ಇಚ್ಛೆಗೆ ತಕ್ಕಂತೆ ಅವ್ರ ಯೋಗ್ಯತೆಗೆ ತಕ್ಕಂತೆ ಯಂತ್ರಾರೂಢಾನಿ ಮಾಯೆಯ. ಮಾಯ ಅಂದರೆ ಸ್ವೇಚ್ಛೆಯಿಂದ ಸ್ವತಂತ್ರನಾದ್ದರಿಂದ ಸ್ವೇಚ್ಛೆಯಿಂದ ಮಾಡ್ತಾನೆ, ಆದರೆ ಪಕ್ಷಪಾತ ಮಾಡೋದಿಲ್ಲ ಅನ್ನೋದನ್ನು ಹೇಳಿ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ತಮೇವ ಶರಣಂ ಗಚ್ಚ, ಆ ಪರಮಾತ್ಮನನ್ನೇ ಅಂದರೆ ಬಿಂಬರೂಪಿಯನ್ನೇ ಉಪಾಸನೆ ಮಾಡೋ ಅರ್ಥನೂ ಬರುತ್ತೆ ಅದರಲ್ಲಿ. ದೇವರನ್ನೇ ಶರಣ ಹೊಂದಬೇಕು, ಬಿಂಬರೂಪಿಯನ್ನೇ ಶರಣ ಹೊಂದಬೇಕು. ಗಚ್ಚ ಸರ್ವಭಾವೇನ ಭಾರತ, ಇದನ್ನು ಬಂದಿತ್ತ ಮೊದಲು, ಇದ್ರ ಜ್ಞಾಪಕ ಇದೆಯಾ? ಸರ್ವಭಾವೇನ ಭಾರತ ಎಲ್ಲಿತ್ತು? ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ದುದ್ಧ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಅದರ ಹಿಂದಿಂದು ಗೊತ್ತಾಯ್ತಾ? ಸರ್ವಭಾವೇನ ಭಾರತ ಇತಿ ಸರ್ವವಿದ್ ಭಜತೆ ಎಂಬ ಸರ್ವಭಾವೇನ ಭಾರತ. ಸರ್ವಭಾವ ಅಂದ್ರೇನು? ಭಾವ ಅಂದರೆ ಭಕ್ತಿ, ಸರ್ವಭಾವ ಅಂದರೆ ಸರ್ವಭಕ್ತಿ. ಸರ್ವಭಕ್ತಿ ನವವಿಧ ಭಕ್ತಿ, ನವವಿಧ ಭಕ್ತಿಯಿಂದಲೂ ಕೂಡ ನನ್ನ ಆರಾಧನೆ ಮಾಡ್ತಾನೆ ಅಂತ ಅರ್ಥ. ಅನೇಕ ಅರ್ಥಗಳಲ್ಲಿ ಅದು ಒಂದು. ಅಥವಾ ಸರ್ವಭಾವೇನ ವಾಸುದೇವ ಸರ್ವಮಿತಿ ಭಾವೇನ ಹಿಂದೆ ಬಂದಿದೆ. ದೇವರೇ ಎಲ್ಲ ಅಂದ್ರೇನು? ಪ್ರತಿಯೊಂದಕ್ಕೂ ಸಹ ಎದ್ದರೆ ಕೂತ್ರೆ ನಿಂತರೆ ಯಾರ ಅನುಗ್ರಹದಿಂದ ಆಗ್ತಾ ಇದೆ? ದೇವರ ಅನುಗ್ರಹದಿಂದ. ಸರ್ವಭಾವ ಶಬ್ದಕ್ಕೆ ಎರಡು ಅರ್ಥ ಬಂತು. ಒಂದು ನವವಿಧ ಭಕ್ತಿ, ಇನ್ನೊಂದು ವಾಸುದೇವ ಸರ್ವಂ ಕಲ್ವಿದಂ ಬ್ರಹ್ಮ ಈಶಾವಾಸ್ಯವಿದಂ ಸರ್ವಂ, ಇದರೆಲ್ಲ ಅರ್ಥ ಬಂತು. ಎಲ್ಲ ದೇವರೇ ಅಂಥೇಳಿ ತಪ್ಪಿಸ್ಕೊಳ್ಳೋಕೆ ಹೇಳಬಾರ್ದು. ಯಾಕೆ ಹೇಳ್ಬೇಕದನ್ನು? ಭಕ್ತಿ ಜಾಸ್ತಿ ಮಾಡಲಿಕ್ಕೆ, ದೇವರ ಮಹಾತ್ಮೆ ತಿಳ್ಕೊಳ್ಳೋದಕ್ಕೆ ಹೊರತು ಅವಾಯ್ಡ್ ಮಾಡಲಿಕ್ಕಲ್ಲ. ಎಲ್ಲ ಏನೋ ಆಯಿತು ದೇವರು ಮಾಡಿಸ್ಬಿಟ್ಟ ಅಂಥೇಳಿ ಎಸ್ಕೇಪಿಸಮ್ ಆಗಬಾರ್ದು. ದೇವರು ಏನು ಮಾಡಬೇಕು? ತತ್ಪ್ರಸಾದಾತ್, ಭಗವದ್ ಅನುಗ್ರಹದಿಂದ, ದೇವರ ಅನುಗ್ರಹದಿಂದನೇ. ಇದು ಅರ್ಥ ಮಾಡಿಕೊಂಡ್ರೆ ಯಾರು ದೇವರ ಪ್ರಸಾದ ಒಪ್ಪೋದಿಲ್ಲ ಅವರಿಗೆ ಭಗವದ್ಗೀತೆ ವಿರೋಧ ಬರುತ್ತೆ. ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತ. ಮತ್ತು ದೇವರ ಅನುಗ್ರಹ ಮಾಡಬೇಕು ಅಂತ ಹೇಳಿದ ಮೇಲೆ ನಮಗೂ ದೇವರಿಗೂ ಭೇದ ಇದೆ ಅಂತಾಯಿತು. ಮತ್ತು ಪರಮಾತ್ಮ ಸರ್ವೋತ್ತಮ, ನಾವು ಅವರ ಅಧೀನರು. ಆತ ನಾವು ಉಪಜೀವಕರು. ಪರಮಾತ್ಮ ಎಲ್ಲರಿಗೂ ಏನಾಗಿದ್ದಾನೆ? ಉಪಜೀವ್ಯವಾಗಿದ್ದಾನೆ. ಇವೆಲ್ಲ ಅರ್ಥ ಆಗೋದ್ರಿಂದ ಸರ್ವಭಾವ ಶಬ್ದಕ್ಕೆ ಇವೆಲ್ಲ ಸೇರಿಸ್ಕೊಂಡ್ಬಿಡ್ಬೇಕು. ಉಪಜೀವಕ ಭಾವ, ಸ್ವತಂತ್ರ ಅಸ್ವತಂತ್ರ ಭಾವ ಎಲ್ಲ ಸೇರಿಸ್ಕೊಂಡು ಆ ರೀತಿ ಅನುಸಂಧಾನ ಮಾಡಬೇಕು. ಪ್ರಾಪ್ಸ್ಯಸಿ ಅಂದರೆ ಪ್ರಾಪ್ಸ್ಯಸಿ ಹೊಂದುವಿ ಅಂಥ ಸ್ಥಾನವನ್ನು ಹೊಂದಿ. ಎಂಥ ಸ್ಥಾನ ಅದು? ಒಂದು ಶಾಂತಿ ಇರತಕ್ಕಂಥ ಸ್ಥಾನ, ಶಾಂತಿ ಇರೋ ಸ್ಥಾನ. ಅದರಲ್ಲಿ ನೈಕ್ಯೈಕೆ ಏನು ಪ್ರಶ್ನೆ ಬರಲಿಲ್ಲ. ಶಾಂತಿ ಇರುತ್ತೆ. ಶಾಂತಿ ಅಂದರೆ ಬರೀ ಭಗವನ್ನಿಷ್ಠೆ, ಬೇರೆ ಕಡೆ ಮನಸ್ಸಿಲ್ಲ. ಸ್ಥಾನಂ, ಎಂಥ ಸ್ಥಾನ ಅದು ಅಂದರೆ ಶಾಶ್ವತ. ಅದೇ ಅನಾವೃತ್ತಿ ಶಬ್ದಾತ್ ನಚ ಪುನರಾವರ್ತತೆ. ಅದು ನಿತ್ಯವಾದ ಜಾಗಕ್ಕೆ ಹೋಗ್ತೀಯ, ಅಲ್ಲಿವರೆಗಿಲ್ಲ. ಅಥವಾ ಶಾಂತಿಂ ಶಾಶ್ವತಂ ಪ್ರಾಪ್ಸ್ಯಸಿ, ಶಾಶ್ವತ ಸ್ಥಾನವನ್ನು ಹೊಂದಿಯ. ಅದೇ ಮಾಪುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಆ ಬ್ರಹ್ಮ ಭವನಾಲ್ಲೋಕಾ ಪುನರಾವರ್ತಿನೋ ಅರ್ಜುನ. ಯಾವ ಲೋಕಕ್ಕೆ ಹೋದ್ರೂ ಮತ್ತೆ ವಾಪಸ್ ಬರಲೇಬೇಕು. ಆದರೆ ವೈಕುಂಠಕ್ಕೆ ಹೋದರೆ ಮಾತ್ರ ವಾಪಸ್ ಬರೋ ಪ್ರಸಕ್ತಿ ಇಲ್ಲ. ಅಂದರೆ ನಿತ್ಯ ಅಂತ ಅರ್ಥ. ವಾಪಸ್ ಬರೋ ಪ್ರಸಕ್ತಿ ಇಲ್ಲ ಅಂದರೆ ನೋಡೋರಿಗೆ ಭಯ ಆಗುತ್ತೆ, ಮತ್ತೆ ಬರಬೇಕಾಗತ್ತಲ್ಲ ಅಂಥೇಳಿ. ಆ ಥರ ಅಲ್ಲ. ಒಳ್ಳೆ ಜಾಗಕ್ಕೆ ಹೋದ್ಮೇಲೆ ವಾಪಸ್ ಬರಬೇಕಾಗಿಲ್ಲ ಅಂದರೆ ಖುಷಿ ಆಗುತ್ತೆ. ಕೆಟ್ಟ ಜಾಗಕ್ಕೆ ಹೋದಾಗ ಪದ್ಧತಿ ಆಗುತ್ತೆ. ಅನ್ನದ ವಸ್ತು ವಾಪಸ್ ಬರಲಾರದ ಕೆಟ್ಟ ಜಾಗ. ಮೋಕ್ಷ ವಾಪಸ್ ಬರಲಾಗದ ಒಳ್ಳೆಯ ಜಾಗ ಆದ್ದರಿಂದ ಅದಕ್ಕೆ ಹೋದರೆ ಅಲ್ಲೇ ಇರಬೇಕು ಅಂತ ಭಾವನೆ ಬರುತ್ತೆ.
ಏನು ಶಾಶ್ವತಂ ಪ್ರಾಪ್ಸ್ಯತಿ ಅಥವಾ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಏನಾಗಿದೆ ಈಗ? ಅಲ್ಲ, ಎರಡರ್ಥವೂ ಒಂದೇ ಬರುತ್ತೆ. ಅಲ್ಲ, ಅದರ್ಥ ಒಂದು ಬರೋದಿಲ್ಲ. ಪಾಠ ನೋಡಿ ಹೇಗಿದೆ, ಓದಿ. ತತ್ಪ್ರಸಾದ ಹಾಂ, ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ. ಅದು ಸರಿ ಇದೆಯಲ್ಲ, ಇದು ಹಾಗೆ ಇದೆಯಲ್ಲ. ಅದನ್ನು ಓದ್ಕೋಬೇಕಾದ್ರೆ ಹಿಂದೂ ಮುಂದೆ ಓದ್ಕೊಂಡ್ರು ಅರ್ಥ ವ್ಯತ್ಯಾಸ ಆಗಲ್ಲ ಅಂತ ಹೇಳ್ತಿರೋದು ಅಷ್ಟೇ. ಓದ್ಕೋಬೇಕಾದ್ರೆ ಓದೋ ಕ್ರಮದಲ್ಲಿ ಅರ್ಥ ವಿಶೇಷ ಬರೋ ಹಾಗೆ ಅನ್ವಯ ಮಾಡಿಕೊಂಡ್ರೆ ತಪ್ಪಲ್ಲ. ಆದರೆ ಓದ್ಬೇಕಾದ್ರೆ ಮಾತ್ರ ಹೇಗೆ ಓದ್ಬೇಕು, ಅದನ್ನು ಹಾಗೆ ಓದಿ, ಅದನ್ನು ಬದಲಾಯಿಸ್ಲಿಕ್ಕೆ ಬರೋದಿಲ್ಲ. ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಂ ಗುಹ್ಯಾತ್ ಗುಹ್ಯಾತ್ ಗುಹ್ಯತರಂ ಮಯ ವಿಮೃಶ್ಯ ಏತದಶೇಷೇಣ ಯಥೇಚ್ಛಸಿ ತಥಾ ಕುರು. ಇಲ್ಲಿ ಎರಡು ಅಂಶ ಇದೆ. ಭಾಷ್ಯ, ಇದು ಭಾಷ್ಯನ ಓದ್ತಿರೋದು, ಭಾಷ್ಯದಲ್ಲೇ ಇದ್ದೀವಲ್ಲ ಈಗ. ತಾತ್ಪರ್ಯ ಆಗಿದೆ, ಭಾಷ್ಯ ಅಲ್ಲ. ಹಾಂ, ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಶಾಶ್ವತಂ ಸ್ಥಾನಂ ವೈಕುಂಠಾದಿ ಅಂತ ಹೇಳಿದರು. ಅಲ್ಲಿ ವಿಶೇಷ ಯಾತಕ್ಕೆ ನಾಶವಾಗೋದಿಲ್ಲ ಪ್ರಶ್ನೆ, ಅದು ಯಾಕೆ ನಿತ್ಯ ಅಂತ ಪ್ರಶ್ನೆ. ಈ ಬ್ರಹ್ಮಾದಿ ಲೋಕಗಳೆಲ್ಲ ನಾಶವಾಗಬೇಕಾದ್ರೆ ವೈಕುಂಠನ ಯಾಕೆ ನಾಶ ಆಗಬಾರದು? ಅದಕ್ಕೆ ಹೇಳ್ತಾರೆ, ಶ್ರೀರೇವ ಲೋಕರೂಪೇಣ ವಿಷ್ಣೋಸ್ತಿಷ್ಠತಿ ಸರ್ವ. ಅಪ್ರಾಕೃತ ಇವೆಲ್ಲ ಏನಿವು? ಪ್ರಾಕೃತ ಆದ್ದರಿಂದ ಏನಾಗುತ್ತೆ? ನಾಶ ಇದೆ. ಅಪ್ರಾಕೃತ ಯಾತಕ್ಕೆ? ಶ್ರೀರೇವ ಲೋಕರೂಪೇಣ ವಿಷ್ಣೋಸ್ತಿಷ್ಠತಿ ಸರ್ವ. ಮಹಾಲಕ್ಷ್ಮಿಯೇ ಆ ರೂಪದಲ್ಲಿರೋದರಿಂದ ಅದು ಎಂದಕ್ಕೆ ಅದಕ್ಕೆ ಮಹಾಲಕ್ಷ್ಮಿ ಅನಾದಿ ನಿತ್ಯರಾದ್ದರಿಂದ ಅದು ಕೂಡ ಏನಾಯಿತು? ನಿತ್ಯನೇ ಆಯಿತು. ಅದಕ್ಕೆ ಅದೇ ಓದ್ತಿರೋದು ತಮೇವ ಶರಣ. ಅದಕ್ಕೆ ಹೆಚ್ಚಲ್ಲ, ಎಷ್ಟಿತ್ತು ಅದರೊಳಗೆ? ಅದಕ್ಕೂ ಇತ್ತ. ತದೇವಾಹ ಈಶ್ವರ ಸರ್ವಭೂತಾನಾಮಿತಿ ನಿಶ್ಚಿತಾರ್ಥ ಸತುಜ್ಞೇಯೋ ಯತ್ರ ಆತ್ಮೈವ ಪರೋಕ್ಷತಃ ಉಚ್ಯತೆ ವಿಷ್ಣುನಾ ಯದ್ವತ್ ತತ್ ಬ್ರಹ್ಮೇತ್ಯಾದಿ ಕಥ್ಯತೆ ಇತಿ ಶಬ್ದನಿರ್ಣಯೇ ಮನ್ಮನಃ ಇತಿ ಉಪಸಂಹಾರಾಚ್ಯ. ಇಲ್ಲೊಂದು ಪ್ರಶ್ನೆ ಬಂತು, ಕೇಳ್ಬೋದಾಗಿತ್ತು, ಯಾರು ಕೇಳಲಿಲ್ಲ. ಏನು ಪ್ರಶ್ನೆ ಇದೆ ಗೊತ್ತಾ ಅಲ್ಲಿ? ಈಶ್ವರ ಸರ್ವಭೂತಾನಾಂ ಹೃದ್ದೇಶಿ ಅರ್ಜುನ ತಿಷ್ಠತಿ. ಸರ್ವಭೂತಗಳ ಹೃದಯದಲ್ಲಿ ಈಶ್ವರ ಇದ್ದಾನೆ. ತಾನೇನು ಹೇಳಬೇಕಾಗಿತ್ತು ಕೃಷ್ಣ? ನಾನಿದ್ದೇನೆ ಅಂತ ಹೇಳಬೇಕಾಗಿತ್ತು. ತಾನೇ ಇರೋದು. ನಾನಿದ್ದೇನೆ ಅಂತ ಹೇಳಿದ್ರು ಏನಂತ ಹೇಳ್ತಾನೆ? ಈಶ್ವರ ಇದ್ದಾನೆ. ಆದರೆ ಈಶ್ವರ ಇತ್ತು ಬೇರೆದಾಗಲಿಲ್ಲ. ಅದಕ್ಕೆ ಹೇಳ್ತಾರೆ ಅಲ್ಲ, ಅದಕ್ಕೆ ಕಾರಣ ಕೊಡ್ತಾರೆ. ತದೇವಾಹ ಈಶ್ವರ ಸರ್ವಭೂತಾನಾಮಿತಿ ನಿಶ್ಚಿತಾರ್ಥ ಸತು ಜ್ಞೇಯೋ ಯತ್ರ ಆತ್ಮೈವ ಪರೋಕ್ಷತಃ ಉಚ್ಯತೆ ವಿಷ್ಣುನಾ ಯದ್ವತ್ ತದ್ ಬ್ರಹ್ಮ ಇತ್ಯಾದಿ ಕಥ್ಯತೆ ಇತಿ ಶಬ್ದ ನಿರ್ಣಯೇ. ಅದು ಶಬ್ದ ನಿರ್ಣಯ ಅಂದರೆ ಶಬ್ದಗಳ ಅರ್ಥ ಮಾಡ್ತಕ್ಕಂತಹ ವಿಧಿವಿಧಾನ ಹೇಳ್ತಕ್ಕಂಥ ಗ್ರಂಥ ಅದರಲ್ಲಿ ಬಂದಿದೆ. ಈ ರೀತಿ ಹೇಳಿದಾಗ ಏನಾಗುತ್ತೆ ಅಂದರೆ ನಿಶ್ಚಿತವಾದ ಅರ್ಥ ಇದೆ. ನಾನು ಅನ್ನೋದಕ್ಕೂ ಈಶ್ವರ ಕೊಡೋ ವ್ಯತ್ಯಾಸ ಇದೆ. ತಾನು ಪ್ರಿನ್ಸಿಪಾಲೇ ಆಗಿದ್ದಾನೆ, ನಾನು ಕೊಡ್ತೀನಿ ಎಂಬುದಿಲ್ಲ. ಪ್ರಿನ್ಸಿಪಾಲ್ ಕೊಡ್ತಾರೆ ಹೋಗೋದ್ರ ಅರ್ಥ ಏನು? ನಾನೇ ವ್ಯಕ್ತಿ ಅಲ್ಲ. ಅದು ಇವು ಪೂರ್ತಿ ಸರಿ ಇರೋದ್ರಿಂದ ಸಮಸ್ಯೆನೇ ಇಲ್ಲ ಅಂತ ಗೊತ್ತಾ. ನಾನಿದ್ದ ಮಾತ್ರ ಬಂದರೆ ಅರ್ಥ ವ್ಯವಸ್ಥೆ ಬೇರೆ ಇದೆ, ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಇದು ಯಾರಿದ್ದರೂ ಮಾಡ್ತಾರೆ ಅಂತ ಹೇಳಿದ್ರಿಂದ ಅದು ನಿಯಮ ಅಂತ ಅರ್ಥ. ಉಚ್ಯತೆ ಯತ್ರ ಆತ್ಮೈವ ಪರೋಕ್ಷತಃ ಉಚ್ಯತೆ ವಿಷ್ಣುನಾ ಯದ್ವತ್ ತತ್ ಬ್ರಹ್ಮೇತ್ಯಾದಿ ಕಥ್ಯತೆ. ನಿಶ್ಚಿತಾರ್ಥ ಏನದು? ನಿಶ್ಚಿತವಾದ ಅರ್ಥ, ಶೂರ್ ಅಂತ ಹೇಳೋದಕ್ಕೆ ಆ ರೀತಿ ಹೇಳ್ತಾರೆ. ಏನು? ಹಾಂ ಹಾಂ ಅದು ಹಾಂ ಕೃಷ್ಣ ಸರಿಯಾಗಿ ಹೇಳಿದ್ದಾನೆ. ಹಾಂ ಸರಿಯಾದ ತಿಷ್ಠತೆ ಸಮಸ್ಯೆ ಇರೋದು ನಿನ್ನೆ ಬಂದಿಲ್ಲ. ಹೇಳಿದ ನಿಷ್ಠತೆ ನಿಂತ್ಕೊಂಡಿದ್ದಾನೆ ಅಂತ ಅರ್ಥ ಅಲ್ಲ. ನೆಲೆಸಿದ್ದಾನೆ, ನೆಲೆಸಿದ್ದಾನೆ. ಯಾರು ತಮಾಷೆ ಮಾಡ್ತಾರೆ. ಪುರಂದರದಾಸ ದೇವರಾಮ ಇದೆ, ಘಟಿಕಾ ಚಲದಿ ನಿಂತ ಹನುಮಂತ ಅಂತಿದೆ. ಘಟಿಕಾ ಚಲದಿ ನಿಂತ ಹನುಮಂತ. ಪುರಂದರದಾಸರು ಹೋಗೇ ಇಲ್ಲ ಅಲ್ಲಿಗೆ, ಯಾಕೆ ಕೂತ ಹನುಮಂತ ಇರೋದಲ್ಲಿ. 4 ಕೈ ಇದೆ, ಶಂಖಚಕ್ರ ಇದೆ, ಕೂತಿರೋ ಹನುಮಂತ. ನಿಂತ ಹನುಮಂತ ಅಂತ ಹೇಳ್ತಾರೆ, ನೋಡೇ ಇಲ್ಲ. ನಿಂತ ಅಂದರೆ ಈ ನಿಂತ ಅಲ್ಲ, ಅದು ಏನದು ನೆಲೆಯಾದ ಅಂತ. ಇವರು ಈ ಅರ್ಥ ಮಾಡಿಕೊಟ್ರೆ ಎಷ್ಟು ಆಭಾಸ ಆಗಿಬಿಡೋದು. ತಿಷ್ಠತಿ ಯಾವಾಗಲೂ ಇರ್ತಾರೆ. ಒಂದು ಮಾತಿದೆ, ಲಕಾರ ಬಂದಾಗ ಅದೆಲ್ಲ ರೀತಿಯ 3 ಕಾಲದ ಅರ್ಥನೂ ಕೊಡುತ್ತೆ ಅಂತ. ಪಾಸ್ಟ್ ಟೆನ್ಸ್ ಕೊಟ್ಟರೆ ಪಾಸ್ಟ್ ಟೆನ್ಸೆ, ಫ್ಯೂಚರ್ ಟೆನ್ಸ್ ಫ್ಯೂಚರ್ ಟೆನ್ಸೆ. ಈ ಲಟ್ ಕೊಟ್ಟ ಮಾತ್ರ ಏನಾಗುತ್ತೆ ಲಕಾರದಲ್ಲಿ, ಅದು ಹಿಂದೆ ಮುಂದೆ ಎಲ್ಲದಕ್ಕೂ ಅರ್ಥ. ಉದಾಹರಣೆಗೆ ಸನ್ ರೈಸಸ್ ಇನ್ ದಿ ಈಸ್ಟ್, ಅದು ಏನದು ಆ್ಯಕ್ಚುಲಿ ರೈಸಸ್ ಎಂಬುದು ಯಾವ ಕಾಲ? ಪ್ರೆಸೆಂಟ್ ಟೆನ್ಸ್. ಅದಕ್ಕೆ ಅರ್ಥ ಏನು? ಸನ್ ಆಲ್ವೇಸ್ ರೈಸಸ್ ಇನ್ ದಿ ಈಸ್ಟ್ ಅಂತ ಅರ್ಥ ಅದಕ್ಕೆ. ಅದೇ ರೀತಿಯೇ ತಿಷ್ಠತೆ ಆಲ್ವೇಸ್ ಇರ್ತಾನೆ ಅಂತ ಅರ್ಥನೇ ಹೊರತು ಇದಲ್ಲ. ಬೇರೆ ಏನೇ ಹೇಳಿದ್ರು ಕೂಡ ಏನಾಗ್ತಿತ್ತು, ಒಂದು ಕಾಲಕ್ಕೆ ಲಿಮಿಟ್ ಆಗೋದು. ಮತ್ತು ಒಂದು ಪ್ರಶ್ನೆ ಇದೆ ಈಗ,
ಮತ್ತು ಮೂರು ಕಾಲಕ್ಕೆ ಹೇಳ್ತಕ್ಕಂಥ ಒಂದು ಪದ ಅಂತ ಇಲ್ಲ, ಕ್ರಿಯಾಪದ ಇಲ್ಲ. ಅರ್ಥ ಆಯ್ತಾ? ಈಗ ಅದು ಯಾವುದದು? ಲಟ್ಟೊಂದೇ. ವರ್ತಮಾನ ಕಾಲನೇ ಏನು ಮಾಡುತ್ತೆ? ಮೂರು ಕಾಲ ಹೇಳೋದ್ರಿಂದ ಅಂತ ಹೇಳಬೇಕು. ಸೊ ತಿಷ್ಠತೆ ಶಬ್ದಕ್ಕೆ ಸದಾ ನೆಲೆಸಿದ್ದಾನೆ ಇಷ್ಟಂತ ಹೇಳ್ತಾರೆ. ಅದೇ ತಾನೇ. ಆ ರೀತಿ ಯಾಕೆ ಹೇಳಲಿಲ್ಲ ಅಂದರೆ ಸತ್ಯವಾದ ಮಾತು, ನಿತ್ಯವಾದ ಮಾತು ಅಂತ ಹೇಳಿದಾಗ ಏನಾಗುತ್ತೆ? ಅದು ಯಾರಿದ್ರೂ ಮಾಡ್ತಾರೆ. ಮನೆ ಅವ ಕೊಟ್ಟು ತಿಸ್ಕೊಂಡೋಗು ಅಂತ ಹೇಳಿಬಿಟ್ರೆ ನೀನು ಬರೋದು ಗ್ಯಾರಂಟಿ ಅಂತ ಅರ್ಥ. ನಾನಿಂದ ಬಾ ಅಂದರೆ ಏನಾಯಿತು? ಬೇರೆ ಆಗುತ್ತೆ. ಅಲ್ಲಿ ಇರ್ತಾರೆ, ನಾನೇ ಇರ್ತೀನಿ ಬಹುಶಃ, ಇಲ್ಲಿ ನಿಂಗೆ ವ್ಯವಸ್ಥೆ ಇದೆ, ಆಯಿತಾ, ಯೋಚನೆ ಮಾಡಬೇಡ, ನಿಶ್ಚಿತ. ಇಲ್ಲದವ್ರು ಏನಾಗುತ್ತೆ? ಅವರಿದ್ದ ಮಾತ್ರ ಬರೋದು ಅಂತ ಹೇಳಿದರೆ ಇಲ್ಲದ ಹೋದೇ ಕೆಲಸ ಆಗಲ್ಲ ಅಂತ ಅರ್ಥ. ಆ ರೀತಿ ಅರ್ಥ ಬರಬಾರ್ದು ಅಂತ ಏನು ಮಾಡಿದ್ದಾರೆ? ಈ ರೀತಿ ಪ್ರಯೋಗ ಮಾಡಿದ್ರಿಂದ ನಿಶ್ಚಿತವಾಗತ್ತೆ. ಮುಂದೆ ತಾನೇ ಹೇಳ್ತಾನೆ ಮಾತನ್ನು, ತಾನೇ ಅಂತ ತಾನೇ ಹೇಳ್ತಾನೆ. ಆದ್ದರಿಂದ ಎರಡು ಪ್ರಯೋಗನೂ ಇದೆ. ಈ ರೀತಿ ಪ್ರಯೋಗಕ್ಕೆ ವಿಶೇಷ ಅರ್ಥ ಇದೆ. ಎರಡನೇದು ಮನ್ಮನಾಹ ಇತಿ ಉಪಸಂಹಾರಾಚ್ಯ. ಅಲ್ಲೇ ಉತ್ತರ ಕೊಡ್ತಾರೆ. ಇದು ಯಾಕೆ ಇಂಥ ಅರ್ಥ ಮಾಡ್ತೀರಲ್ಲ, ಅಬದ್ಧ ಈಗ ಯಾಕೆ ಹೇಳಬಾರ್ದು? ಈಶ್ವರನೇ ಬೇರೆ ಕೃಷ್ಣನೇ ಬೇರೆ ಅಂತ ಯಾಕೆ ಹೇಳಬಾರ್ದು ಅಂದರೆ ಮನ್ಮನಾಹ ಇತಿ ಉಪಸಂಹಾರಾಚ್ಯ. ಮನ್ಮನಾಭವ. ಇಲ್ಲೇನು ಹೇಳಿದ್ದೇನೋ ದೇವ್ರ ಕಡೆ ಮನಸ್ಸಾಕು ಅಂದ, ಇಲ್ಲಿ ನನ್ನ ಕಡೆ ಮನಸ್ಸಾಕು ಅಂದ. ಸೊ ಯಾರು ಅಂತಾಯ್ತು? ಈಗ ತಾನೇ ದೇವರು ಅಂತ ಅರ್ಥ. ಮತ್ತು ಕೆಲವು ಈ ಮಾತು ಹೇಳೋದಕ್ಕೆ ಇನ್ನೊಂದು ಕಾರಣ ಇದೆ. ಅವಸರ ಮೋಹನೂ ಆಗಬೇಕು. ಏನೋ ಇನ್ನೊಬ್ಬೇನೋ ಇದ್ದಾನೆ ಅಂತ ಕಾಣಿಸ್ತದೆ, ಕೃಷ್ಣಗ ಸರಿಯಾಗಿ ಗೊತ್ತಿದ್ದಾಗಿಲ್ಲ ಅಂಥೇಳಿ ಭ್ರಮೆ ಹುಟ್ಟಿಸ್ಬೇಕು. ಯಾಕೆ ಎಲ್ಲ ಗ್ರಂಥ ಎಲ್ಲರೂ ಓದ್ತಾರಾದ್ದರಿಂದ ಅವರಿಗೆ ಸತ್ಯ ಗೊತ್ತಾಗ ಯೋಚನೆ ಇದ್ದವರಿಗೆ ಸರಿಯಾಗಿ ಕನ್ಸರ್ನ್ ಇದ್ದವರಿಗೆ ಮಾತ್ರ ಸರಿಯಾದ ಅರ್ಥ ಆಗಬೇಕು. ಉಳಿದವರಿಗೆ ಅಪಾರ್ಥನೇ ಆಗಬೇಕು. ಎಲ್ಲರೂ ಓದೋ ಗ್ರಂಥಗಳು. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ಆದಮೇಲೆ ಶಾಶ್ವತಂ ಸ್ಥಾನಂ ವೈಕುಂಠಾದಿ ಶ್ರೀರೇವ ಲೋಕರೂಪೇಣ ವಿಷ್ಣುಷ್ಠಿಷ್ಠತಿ. ಇಲ್ಲೊಂದು ಸಾರಸ್ಯ ಇದೆ. ಏನು? ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ. ಈಶ್ವರ ಅಂತಲೂ ಹೇಳಿದ, ಅವನನ್ನೇ ಶರಣ ಹೋಗು ಅಂತ ಹೇಳಿದ. ಅವನನ್ನೇ ಅಂತ ಹೇಳಿದಾಗ ಒಂದು ವ್ಯತ್ಯಾಸ ಇದೆ, ಸ್ವಾರಸ್ಯನೂ ಇದೆ. ಯಾಕೆ? ಬಿಂಬರೂಪವನ್ನೇ ಅಂತ ಹೇಳಿದಾಗ ಏನಾಯ್ತಾಗ ಈ ನನ್ನ ರೂಪ ಶರಣ ಹೊಂದೋದಲ್ಲ, ಬಿಂಬರೂಪ ಶರಣ ಹೊಂದಬೇಕು. ಆ ವಿಶೇಷ ಅರ್ಥ ಬರೋದು ಯಾವಾಗ? ತಮೇವ ಅಂತ ಹೇಳಿದರೆ. ಇದು ನನ್ನೆನ್ನೆ ಅಂತ ಹೇಳಿಬಿಟ್ಟಿರ್ತೀವಿ, ಏನಾಗ್ತಿತ್ತು ಗೊತ್ತಾಗಿಲ್ಲ ಹೋದರೆ ಆಗ್ತಿತ್ತು. ಅಥವಾ ಎಲ್ಲರ ಬಿಂಬರೂಪ ಕೃಷ್ಣನೇ ಅಂತ ಆಗಿಬಿಡೋದು, ಎಲ್ಲ ಬಿಂಬರೂಪ ಕೃಷ್ಣರೂಪನೇ ಅಂತ ಆಗ್ತಿತ್ತು. ಹಾಗಲ್ಲ, ಚೇಂಜ್ ಇರೋದ್ರಿಂದ ಏನು ಮಾಡಿದರು? ತಮೇವ, ನಾನು ತಮೇವ. ಆರು ಉಪಾಸನೆ ಮಾತ್ರ ಅದನ್ನು ಮಾಡಬೇಕು, ಇರೋದು ನಾನೇ. ತದ್ಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಇಲ್ಲಿ ಪರಾಂ ಸ್ಥಾನಂ ಶಾಂತಿಂ ಅಂತ ಕರೆದಿದ್ದಾರೆ. ಅವರು ಏನು ಹೇಳ್ತಾರೆ ಮಾಯಾವಾದಿಗಳು? ಅದ್ವೈತದಲ್ಲಿ ಹೇಳಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ಎರಡು ನಿರ್ಗುಣ ಬ್ರಹ್ಮ ಮೇಲಿದ್ದಾನೆ, ಸಗುಣ ಬ್ರಹ್ಮ ಕೆಳಗಿದ್ದಾನೆ. ಅಂದರೆ ಹೈಯೆಸ್ಟು ಪರಬ್ರಹ್ಮ ಈತಲ್ಲ. ಯಾರು ಹೈಯೆಸ್ಟು ಅಂತ ಹೇಳ್ತಾರೆ. ಅಲ್ಲಿ ನೋಡಿ ಏನಿದೆ? ಪರಾಂ ಸ್ಥಾನಂ ಅಂತ ಹೇಳಿಬಿಟ್ಟಿದ್ದಾರೆ. ಪರಾಂ ಇದನ್ನೇ ಪರಾಸ್ಥಾನ ಅಂತ ಕರೆದ ಮೇಲೆ ಇನ್ನೊಂದಿಲ್ಲ. ಹೈಯೆಸ್ಟ್ ಹೇಳಿ ಇನ್ನೂ ಹೈಯೆಸ್ಟ್ ಶಬ್ದಕ್ಕೆ ಅರ್ಥನೇ ಇಲ್ಲ. ಹಾಗೆ ಸೂಪರ್ಲೇಟಿವ್ ಉಪಯೋಗಿಸಿದ ಮೇಲೆ ಏನರ್ಥ? ಅಲ್ಟಿಮೇಟ್ ಅಂತ. ಅವ್ರ ಮಾತಕ್ಕೆ ಆಧಾರ ಇಲ್ಲ, ಹೊರಟೋಯ್ತು. ಮುಂದೆ ಇನ್ನೂ ಕ್ಲಿಯರ್ ಮಾಡ್ತಾರೆ. ಶ್ರೀರೇವ ಲೋಕರೂಪೇಣ ವಿಷ್ಣೋಸ್ತಿಷ್ಠತಿ ಸರ್ವದಾ ಅತೋ ಹಿ ವೈಷ್ಣವ ಲೋಕಾ ನಿತ್ಯಾಸ್ತೆ ಚೇತನಾ ಅಪಿ ಇತಿ ಆಜ್ಞೇಯೇ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸ್ವಾರಸ್ಯ ಇದೆ ನೋಡಿ. ಇದನ್ನೆಲ್ಲ ಕೊಟ್ಟರೆ ಫೈನಲ್ ಕಾರಣ ಕೊಡಬೇಕು. ಅದು ಪ್ರಾಕೃತ ಅಲ್ಲ. ಆದ್ದರಿಂದ ಬ್ರಹ್ಮಾದಿ ಲೋಕಗಳೆಲ್ಲ ಪ್ರಾಕೃತವಾದ್ದರಿಂದ ಒಂದು ಫೈನ್ ಡೇ ಏನಾಗಬೇಕು? ನಾಶ ಆಗಲೇಬೇಕು. ಆದರೆ ವೈಕುಂಠ ಪ್ರಾಕೃತ ಅಲ್ಲ, ಆದ್ದರಿಂದ ಅದಕ್ಕೆ ನಾಶ ಇಲ್ಲವೇ ಇಲ್ಲ. ಇದು ಕ್ಲಿಯರ್ ಆಯ್ತು ಈಗ. ಅಲ್ಲ, ಏನಿದೆ ಅಲ್ಲಿ? ಅಲ್ಲ, ಏನಿದೆ? ಶ್ರೀವೈ ಲೋಕತಿಷ್ಠತಿ ವೈಕುಂಠಾದಿ ಅಂತೇಳಿದರೆ ಶ್ವೇತದ್ವೀಪ ಅನಂತಾಸನ ಮೂರಿದೆ. ಮೂರು ಶಾಶ್ವತನೇ. ವೈಕುಂಠಾದಿ ಶಬ್ದಕ್ಕೆ ಇನ್ನೊಂದು ಶಬ್ದ ಮಾಡಬಾರ್ದು, ಏನೋ ಸತ್ಯಲೋಕಾದಿ ಸತ್ಯ ಸೇರಿಸಬಾರ್ದು. ಏಕೆ? ಅಪ್ರಾಕೃತ ಅಲ್ಲ ಯಾವುದು ಕೂಡ. ಪ್ರಾಕೃತ ಅದಕ್ಕೆ ಏನಂತ ಹೆಸರಿದೆ? ತ್ರಿಧಾಮ, ಮೂರು ಸ್ಥಾನವುಳ್ಳವನು ಅಂತ ಹೇಳಿರೋದ್ರಿಂದ ಆದಿ ಶಬ್ದದಿಂದ ಯಾವುದೋ ತೊಗೊಳೋದಕ್ಕೆ ಬರೋದಿಲ್ಲ, ಅದನ್ನೇ ತಗೋಬೇಕು. ಹಾಂ, ಏನಾಗಿದೆ? ಲೋಪ ಆಗಿಲ್ಲ. ಮುಂದೆ ಲಕಾರ ಅವೆಲ್ಲ ಬಂದ ಕಾಲಕ್ಕೆ ಅಲ್ಲಿ ಓದ್ಬೇಕಾದ್ರೆ ಇರೋದಿಲ್ಲ, ಬಿಡಿಸ್ತಾ ಬರೋದು. ಗೊತ್ತಾ? ಇದು ಸರಿಯಾಗಿ ಪ್ರಿಂಟಲ್ಲಿ ಹಾಗೆ ಮಾಡಬೇಕು, ಅಲ್ಲಿ ವಿಸರ್ಗ ಕೊಡಬಾರದು. ನವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ವಂ ಇತ್ಯಾದಿ ಉಕ್ತಂಚ. ಆಗ್ನೇಯ ಪುರಾಣ ಕೊಟ್ಟರು, ಭಾಗವತ ಪುರಾಣ ಹೇಳ್ತಾರೆ. ನವರ್ತತೆ ಯತ್ರ ರಜಸ್ತಮಸ್ತಯೋ ಸತ್ವಂಚ. ವೈಕುಂಠ ಲೋಕದಲ್ಲಿ ರಜೋಗುಣ ಇಲ್ಲ, ತಮೋಗುಣ ಇಲ್ಲ, ಸತ್ವಗುಣ ಇಲ್ಲ. ಈ ಮೂರು ಏನಿವು? ಆದ್ದರಿಂದ ಪ್ರಾಕೃತವಾದ ಗುಣಗಳಿವೆ, ಇದಿಲ್ಲ ಅಂತ ಹೇಳಿದ್ರಿಂದ ಸ್ಪಷ್ಟ ಆಯಿತು. ಇದೆಲ್ಲ ಕ್ಲಾರಿಫಿಕೇಷನ್ ಪ್ರತಿ ಸ್ಟೇಜಲ್ಲೂ ಕೊಡ್ತಾರೆ. ಎಲ್ಲೂ ವೇಗ ಆನ್ಸರ್ ಇರೋದಿಲ್ಲ ಮತ್ತು ಪ್ರಮಾಣ ಇಲ್ಲದೆ ಇರೋದಿಲ್ಲ. ಎರಡೆರಡು ಏನು ಹೇಳ್ತಿರೋದು ಅದೇ ತಾನೇ. ಶ್ರೀರೇವ ಅಂತ ಹೇಳಿದ್ರಲ್ಲ, ಶ್ವೇತದ್ವೀಪದಲ್ಲಿ ವಿಶೇಷ ಇದೆ. ಅಭುಕ್ತ ಸ್ಥಾನ ಲಕ್ಷ್ಮೀ ರೂಪ ಅಲ್ಲ.
ಅದು ಪ್ರಾಕೃತನೇ. ಯಾಕೆಂದರೆ ಅದು ಬಿಡ್ದವ್ರು ಹೋಗ್ಬೋದು ಅಲ್ಲಿಗೆ, ಮುಕ್ತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಆ ಅರ್ಥದಲ್ಲಿ. ಹಾಂ, ಮನೆಗೆ ಬಂದವ್ರು ಬರಣದಲ್ಲಿ ಕುಡಿಸ್ತಾರೆ, ದೇವ್ರ ಮೇಲೆ ಕುಡಿಸ್ತಾರೆ, ಹೋಗ್ಬಿಟ್ಟು ಸ್ಟೂಲ್ ಹಾಕಿ ಕುಡಿಸ್ತಾರೆ. ಯಾಕಂದ್ರೆ ಯಾರಿಗೆ ಅದು ಬೇರೆಯವ್ರಿಗೆ ಪ್ರವೇಶ ಇಲ್ಲ. ಅದು ಬೇರೆ, ಇದು ಬೇರೆ. ಶ್ವೇತದ್ವೀಪದ ಎರಡು ಭಾಗ ಇದೆ ಅಂತ ಹೇಳ್ತಿರೋದಾರೆ. ಮುಕ್ತ ಸ್ಥಾನ ಅಮುಕ್ತ ಎರಡಿದೆ. ಈಗ ಇದು ಎಲ್ಲ ದೇವತೆಗಳು ಹೋಗಿ ಅವತಾರ ಮಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾರಲ್ಲ, ಎಲ್ಲಿಗೆ ಹೋಗ್ತಾರೋ ಅವರು? ಶ್ವೇತದ್ವೀಪಕ್ಕೆ ಹೋಗೋದು. ಅದರ ಉತ್ತರೇ ತೀರೆ, ಅದು ಜಾಗ ಇದೆ, ಎಲ್ಲ ಕಡೆ ಇಲ್ಲ. ಆ ಜಾಗಕ್ಕೆ ಮಾತ್ರ ಹೋದರೆ ಅಮುಕ್ತರಿಗೆ ಎಂಟ್ರೆನ್ಸ್, ಅದು ಬೇರೆಯವರಿಗಿಲ್ಲ. ಬ್ರಹ್ಮದೇವರು ಎಲ್ಲಿ ಬೇಕಾದ್ರೆ ಹೋಗ್ಬೋದು ಬ್ರಹ್ಮವಾಯುಗಳು, ಆದರೆ ಹೋಗೋದಿಲ್ಲ. ಅವ್ರು ಏನು ಮಾಡ್ತಾರೆ? ರೂಲ್ಸ್ ಪ್ರಕಾರ ಅಲ್ಲೇ ಹೋಗ್ತಾರೆ. ಉಳಿದವರು ಅಲ್ಲೇ ಹೋಗಿ, ಬೇರೆ ದಾರಿನೇ ಇಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಹಿರಣ್ಯಕಶಿಪು ಕೂಡ ಏನು ಮಾಡಿದ್ದ? ಆ ವಿಷ್ಣುನ ಕೊಲ್ಲಬೇಕು ಅಂತೇಳಿ ಎಲ್ಲಿಗೆ ಹೋಗಿದ್ದ? ಅವ್ರು ಎಷ್ಟೊಂದು ಗೊತ್ತಾ? ವಿಷ್ಣು ಇದ್ದಾನೆ, ವೈಕುಂಠ ಎಲ್ಲ ಗೊತ್ತು ಅವನಿಗೆ. ಶ್ವೇತದ್ವೀಪ ಇಷ್ಟಾರು ಭಕ್ತಿ ಇಲ್ಲ ಅವನಿಗೆ. ಅಲ್ಲಿಗೆ ಹೋದ, ದೇವರು ಕಾಣಿಸ್ಲಿಲ್ಲ ಅವನಿಗೆ. ಏನು ಹೇಳಿದ ಅವನು? ಓ, ದೇವರು ಸತ್ತೋಗಿರ್ಬೇಕೆ, ಹೆಡ್ ಕ್ವಾರ್ಟರ್ಸಲ್ಲಿ ಇದ್ದಾರೆ, ಸತ್ತೋಗಿರ್ಬೇಕು. ಎಷ್ಟು ಆಶ್ಚರ್ಯ! ಯಥೋ ಆವರ್ತತೆ ಪುಮಾನ್. ಪಾಪ ಹೋಗಿಬಿಟ್ಟಾರೆ, ಬೇಡ ಅಂತ ಬಂದುಬಿಟ್ಟದ್ದು ವಾಪಸ್. ಇದಂದರೆ ಎಷ್ಟು ಮೂರ್ಖರಿರುತ್ತೆ. ಅಲ್ಲಿಗೆ ಹೋದರೂ ಕೂಡ ವೈಕುಂಠ ಲೋಕ ಸತ್ಯ ಆದಮೇಲೆ ಅಧಿಪತಿ ಇರಬೇಕಲ್ಲ. ವೈಕುಂಠನೇ ಸುಳ್ಳಾಗಿದ್ರೆ ಏನು ಮಾಡಬೇಕಾಗಿತ್ತು ಅವನು? ಅದು ಸುಳ್ಳು ಆಗಲ್ಲ. ನಮ್ಮ ಜನ ಇದ್ದಂತೆ ವೈಕುಂಠನೇ ಒಪ್ಪಲ್ಲ ಇವರೆಲ್ಲ, ಬೇರೆ ಲೋಕಗಳೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಒಂದೊಂದು ಈಗ ಹುಡ್ತು ಹೆದರ ಲೋಕ ಈಗ ಅರ್ಥ ಮಾಡ್ಕೊತಿದ್ದಾರೆ. ಮೊದಲಲ್ಲಿ ಇರಲಿಲ್ಲ. ಅಲ್ಲಿ ಏನಾಗ್ತಿತ್ತು ತೊಟ್ಟಿನ ಮೇಲೆ? ಅಲ್ಲಿ ಹೋದಾಗ ಲೋಕ ಒಪ್ಪಿ ಎಲ್ಲ ಮಾಡಿ ಅಲ್ಲಿ ದೇವರು ಕಾಣಲಿಲ್ಲ ಅಂತ ಹೇಳಿದರೆ ಕಾಣದಂತಿದ್ದು ಅಷ್ಟು ಅರ್ಥ ಮಾಡ್ಕೋಬಾರ್ದೆ. ಈ ಕಣ್ಣಿಗೆ ಕಾಣೋದಿಲ್ಲ, ಅರ್ಜುನ ಸ್ಪಷ್ಟ ಅನೌನ್ಸ್ ಮಾಡಿದ್ದಾನಾಗಲೇ, ಈ ಕಣ್ಣಿಗೆ ನಾನು ಕಾಣೋದಿಲ್ಲ ಅಂತ ಹೇಳಿಬಿಟ್ಟಿದ್ದ. ದಿವ್ಯಂ ದದಾಮಿ ತೇಚಕ್ಷು, ದಿವ್ಯಂ ದದಾಮಿ ತೇಚಕ್ಷನ್ನು ಜೋರು ಮಾಡಿಸ್ಕೊಳ್ಳೋಕೆ ಬರೋದಿಲ್ಲ. ದಿವ್ಯ ಚಕ್ಷಸ್ಸನ್ನು ಏನು ಮಾಡಬೇಕಾದ್ರೆ ನೀವು ಜೋರು ಮಾಡಿ ತರಕಾರಿ ವ್ಯಾಪಾರ ಕೂಡ ಮಾಡೋಕ್ಕೆ ಬರೋದಿಲ್ಲ. ನೀವು ಬಂದರೆ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಉಪವಾಸ ಸತ್ವಿಸಿದ್ರೆ ಕೊಡೋದಿಲ್ಲ. ಅದು ಬಿದ್ದು ಹಠಕ್ಕೆ ಬಂದು ಬಿಡ್ತಾರೆ. ಎಂದು ಹಾಗೆ ಮಾಡಬಾರ್ದು. ಅದಕ್ಕೆ ಏನೇನೇ ಎಲ್ಲಿಗೆ? ಅಮುಕ್ತ ಸ್ಥಾನ ಮರಿಬಾರ್ದು. ಮುಕ್ತ ಸ್ಥಾನಕ್ಕೂ ವಾಪಸ್ ಬರೋದಿಲ್ಲ. ಫಸ್ಟ್ ಅವರು 3 ಕಡೆ ಇರ್ತಾರೆ ದೇವ್ರಿಗೆ. ಒಂದೇ ರೂಪ ಇಲ್ವಲ್ಲ. ಅನಂತ 3 ಲೋಕದಲ್ಲಿರೋದಕ್ಕೆ 3 ವಿಷ್ಣು ಲೋಕ ಆಗ್ತಿದ್ದಿಲ್ಲ ಅದು. ಆದರೆ ಗಲಾಟೆ ಶುರುವಾಗೋದು, ಇದರ ಜಾಗಕ್ಕೆ ಕೊಡಿ ನಮ್ಮನ್ನು ಅಂತ. 3 ಕಡೆ ಇರೋದ್ರಿಂದ ನೋ ಡಿಫರೆನ್ಸ್. ಕೃಷ್ಣ 16,108 ಪತ್ನಿಯರು ಮನೆಯಲ್ಲೂ ಇದ್ದಿದ್ದರಿಂದ ಏನಾಗಲಿಲ್ಲ, ಅದೇ ಅರ್ಥ. ಅಲ್ಲಿ 16,108 ತೊಗೊಂಡಿರ್ಬೇಕಾದ್ರೆ 3 ರೂಪ ಕಷ್ಟನ ದೇವರಿಗೆ. ಅನಂತ ರೂಪಗಳು. ಆದರೆ 3 ಲೋಕದಲ್ಲೂ ಇದ್ದ, 3ರಲ್ಲೂ ಇದ್ದಾನೆ. ಗೊತ್ತಾಯ್ತಾ? ಅಮುಕ್ತ ಸ್ಥಾನದಲ್ಲೂ ಇದ್ದಾನೆ. ಮತ್ತೆ ಇಲ್ಲ ಅಂತಲ್ಲ, ಅದು ಊರಿದವ್ರು ಹೋದರೆ ವಾಪಸ್ ಬರೋದು, ಅಲ್ಲಿ ಬರೋಕ್ಕೆ ಬರೋದಿಲ್ಲ. ಅಲ್ಲಿ ಎಂಟ್ರಿನೇ ಇಲ್ಲ ಫಸ್ಟಲ್ಲಿ. ಹಾಂ, ಹೌದು. ಅದಕ್ಕೆ ಶ್ವೇತದ್ವೀಪ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಅಲ್ಲಿ ಎಂಟ್ರಾಗಿ ಮೊದಲು ನದಿ ದಾಟಬೇಕು, ಆಮೇಲೆ ಸಮುದ್ರಕ್ಕೆ ಹೋಗುತ್ತೆ, ಬಂದು ಸೇರಿ. ಎಲ್ಲಿ? ಹಾಂ, ಹೌದು. ಸ್ನಾನ ಮಾಡದೆ ಎಂಟ್ರಿನೇ ಇಲ್ಲ. ಇಲ್ಲಿ ಗರ್ಭಗುಡಿಗೆ ಎಂಟ್ರಿ ಇಲ್ಲ, ಅಲ್ಲೂ ಇಲ್ಲ. ಗರ್ಭಗುಡಿ ಅದು ಸ್ನಾನ ಮಾಡದೆ ಹೋಗ್ಲಿಕ್ಕೆ ಬರೋದಿಲ್ಲ. ವಿರಜಾ ಸ್ನಾನ ನಿಜವಾದ ಸ್ನಾನ ವಿರಜಾ ಸ್ನಾನ. ಅಲ್ಲಿವರೆಗೂ ಸ್ನಾನ ನಿತ್ಯ ಸ್ನಾನ ಏನದು? ಅಲ್ಲಿ ಹೋಗ್ಲಿಕ್ಕೆ ತಯಾರಿ ಅಷ್ಟೇ. ಕಾಶಿಗೆ ಹೋಗ್ತಾರೆ ಸ್ನಾನ ಮಾಡಬೇಕು, ಇಲ್ಲಿ ಸ್ನಾನ ಆಗಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗಂಗಾ ಸ್ನಾನ ಆಗುತ್ತಲ್ಲ, ಹಾಗೆ. ಹೌದು 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 ಹೌದು. ಅನುಸಂಧಾನ ಸರಿ ಇರಬೇಕು. ವಿರಜಾ ಅಂದರೆ ಏನು ಗೊತ್ತಾ? ಅರ್ಥ ಹೇಳಿರೋಣಂತೆ. ಹಾಂ 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 ಮುಂದೆ 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 ನಿಂತು. ರಜಸ್ ಶಬ್ದಕ್ಕೆ 2 ಅರ್ಥ. ರಜೋಗುಣ ಉಪಲಕ್ಷಿತವಾದ ಪ್ರಾಕೃತ ಗುಣಗಳಿಲ್ಲ ಅಂತ ಒಂದು ಅರ್ಥ. ರಜಸ್ ಶಬ್ದಕ್ಕೆ ದೋಷ ಅಂತ, ರಜಸ್ವಲ ಇತ್ಯಾದಿ ಹೇಳುವಾಗ ರಜ ದೋಷ ಅಂತ ಅರ್ಥ ಇದೆ. ಅಲ್ಲಿಲ್ಲ. ಅದಕ್ಕೆ ವಿರಜ ಅಂತ ಹೆಸರು. ಗಂಗಾ ನದಿಗೆ ಒಂದು ದೋಷ ಇದೆ. ಏನದು? ಪ್ರಾಕೃತ ಅನ್ನೋ ಪದ ಸೇರಿಬಿಡುತ್ತೆ ಇಮ್ಮಿಡಿಯೇಟಾಗಿ. ಅದು ಅಪ್ರಾಕೃತ ನದಿ ಅಲ್ಲ, ಪ್ರಾಕೃತ. ಅರ್ಥ ಆಯ್ತಾ? ಇದು ಅಪ್ರಾಕೃತವಾದ್ದರಿಂದ ವಿರಜೆ, ಯಾವ ದೋಷಗಳೂ ಇಲ್ಲ. ದೇವರಿಗೆ ನಿರ್ಗುಣ ಅಂತೀವಲ್ಲ, ಹಾಗೆ. ಅನಂತ ಕಲ್ಯಾಣ ಗುಣ ಇವೆ, ಪ್ರಾಕೃತ ಗುಣಗಳಿಲ್ಲ. ಆ ರೀತಿಯಲ್ಲಿ ವಿರಜ. ಅತೋ ಹಿ ವೈಷ್ಣವಾಲೋಕಾ ನಿತ್ಯಾಸ್ತೆ ಚೇತನ ಅಪೀತಿ ಆಗ್ನೇಯೆ. ವೈಕುಂಠ 3 ಲೋಕ ಇಲ್ಲದೆ ಹೋಗಿದ್ರೆ ಬಹುವಚನ ಉಪಯೋಗಿಸ್ತಿರಲಿಲ್ಲ, ಒಂದೇ ಪದ ಉಪಯೋಗಿಸ್ತಿದ್ರು. ಗೊತ್ತಾಯ್ತಾ? ಮುಕ್ತಿ ಎಂಬ ಕಾನ್ಸೆಪ್ಟಲ್ಲಿ ಒಂದೇ ಹೇಳಿಬಿಡ್ತಾರೆ. 3 ಜಾಗ ಇದೆ ಅಲ್ಲಿ. ಅರ್ಥ ಆಯ್ತಾ? 3 ಸೇರಿ ಒಂದು ನಿತ್ಯ ಸ್ಥಾನ, 3 ನಿತ್ಯ ಸ್ಥಾನಗಳೇ. ಅದಕ್ಕೆ ತ್ರಿಧಾಮ ಅಂತ ಸ್ಪೆಷಲ್ ಯಾತಕ್ಕೆ ಹೇಳಿದರು ಅಂದರೆ 3 ಧಾಮಗಳು ನಾಶವಿಲ್ಲದ ಧಾಮಗಳು ಅಂತ ಆಗಬೇಕು. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಅದಕ್ಕೇ ಶ್ವೇತದ್ವೀಪದ ಭಾಗ ಮತ್ತು ಅನಂತಾಸನ 3 ಸೇರಬೇಕು. ನವರ್ತತೆ ಯತ್ ರಜಸ್ತಮಸ್ತಯೋ ಸತ್ವಂಚ ದೈತ್ಯ. ಮತ್ತು ನಚ ಕಾಲವಿಕ್ರಮ. ಕಾಲವಿಕ್ರಮ ಅಲ್ಲಿಲ್ಲ ಅಂದ್ರೇನು? ವಿಕ್ರಮ ಅಂದರೆ ಪ್ರಭಾವ. ಕಾಲದ ಪ್ರಭಾವ ಅಲ್ಲಿಲ್ಲ. ಯಾಕೆ? ನಿತ್ಯ ಅಂದಮೇಲೆ ಏನಿಲ್ಲ?
ಕಾಲ ಹೇಳಿದ್ರೆ ನಿತ್ಯ ಆಗಲಿಲ್ಲ. ಫ್ರಮ್ ಟು ಹಾಕಿಬಿಟ್ರೆ ನಿತ್ಯ ಆಗೋದಿಲ್ಲ. ಆದ್ದರಿಂದ ನಿತ್ಯ ಲೋಕ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು ಇತಿ ತೇ ಜ್ಞಾನಮಾಖ್ಯಾತಂ. ಇಷ್ಟೊತ್ತು ಕೂಡ ಏನು ಜ್ಞಾನ ಬೇಕಿತ್ತು ಅದು ಹೇಳಿದ್ದೇನೆ ಕೇಳು. ಎಲ್ಲಿಂದ ಶುರು? ಅಶೋಚ್ಯ ನನ್ನೋಚೋಚಸ್ತು ಶುರು ಮಾಡಿಬಿಟ್ಟು ಇಲ್ಲಿವರೆಗೆ ಹೇಳಿದ್ದೇನೆ. ಇತಿ ತೇ ಜ್ಞಾನಂ ಆಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ. ಯಾವ ಜ್ಞಾನ ಇದು? ಇದ್ರ ಮೇಲೆ ಇನ್ನೊಂದು ಜ್ಞಾನ ಅಂತಿಲ್ಲ. ಅಲ್ಟಿಮೇಟ್ ಇದು. ಅವ್ರದ್ದು ಹೋಯ್ತು ಈಗ, ನಿರ್ಗಣ ಭಾಗಲ್ಲ ಹೊರಟೋಯ್ತು ಮತ್ತೆ. ಈಗ ಇದೇ ಅಲ್ಟಿಮೇಟ್ ಅಂತ ಹೇಳಿದ್ವಿ. ಅವ್ರು ಹೇಳಿ ಇಲ್ಲ ಇನ್ನೊಂದು ಅಲ್ಟಿಮೇಟ್ ಇದೆ ನಿಮಗೆ ಗೊತ್ತಿಲ್ಲ ಅಂತಾರೆ. ನಿಮಗೆ ಗೊತ್ತಿಲ್ಲ, ಪ್ರಮಾಣ ತೋರಿಸ್ಬೇಕು. ಅದಕ್ಕೆ ಪ್ರಮಾಣ ಸ್ವರ್ದಿದೆ ಅಂತ ಹೇಳಿಬಿಟ್ರೆ ಅದು ಇನ್ನೊಂದಿದೆ ಅಂತ ಹೇಳಿ ಮತ್ತೊಂದಿದೆ ಇನ್ನೊಂದಿದೆ, ಅರ್ಥನೇ ಇಲ್ಲ. ಪ್ರಮಾಣ ತೋರಿಸಿದರೆ ಅಲ್ಟಿಮೇಟ್ ಇದು. ಭಗವದ್ಗೀತಾ ಅಲ್ಟಿಮೇಟ್ ಒಪ್ಕೊಂಡಿದ್ದೀರಿ. ಅದರಲ್ಲಿ ಗುಹ್ಯಾತ್ ಗುಹ್ಯತರ. ಗುಹ್ಯಾತ್ ಗುಹ್ಯತರ ಅಂದ್ರೇನು? ಸೀಕ್ರೆಟ್ ಆಫ್ ಸೀಕ್ರೆಟ್ಸ್. ಅಂದಮೇಲೆ ಇನ್ನೇನು ಮೋಸ್ಟ್ ಸೀಕ್ರೆಟ್ ಅರ್ಥನೇ ಇಲ್ಲ ಅದಕ್ಕೆ. ಗುಹ್ಯಾತ್ ಗುಹ್ಯತರಮ್ಮಯ. ಜ್ಞಾನದ ಬಗ್ಗೆ ಹೇಳಬೇಕಾದ್ರೆ ಕೂಡ ಹೇಳಿದ್ದೇನಂತ ಅಲ್ಲಿ ಇತಿ ಗುಹ್ಯತಮಂ ಶಾಸ್ತ್ರ ಬಂದರೆ ಒಂದೇ, ಗುಹ್ಯಾತ್ ಗುಹ್ಯತರಂ ಬಂದರೂ ಒಂದೇ. ಗುಹ್ಯತಮ ಅಂದರೆ ಸೂಪರ್ಲೇಟಿವ್, ಅದು ಥರ ಇದೆ ಕಂಪ್ಯಾರಿಟಿವ್. ಅದು ಸೊ ಸೂಪರ್ಲೇಟಿವ್ ದೊಡ್ಡದೋ ಕಂಪ್ಯಾರಿಟಿವ್ ದೊಡ್ಡದೋ? ಆದ್ದರಿಂದ ಇದು ಸರಿ ಹೋಯ್ತು. ವಿಮೃಶ್ಯೈತ ಗುಹ್ಯಾತ್ ಗುಹ್ಯತರಮ್ಮಯ. ಈ ಜ್ಞಾನ ಹೇಳಿದ್ದೇನೆ. ಒಂದು ಪ್ರಶ್ನೆ ಬರ್ಬೋದು, ಜ್ಞಾನ ಪರಮಾತ್ಮ ಏನು ಹೇಳಿದ್ದಾನೆ? ಮೊದಲೆಲ್ಲ ಉದ್ದಕ್ಕೆ ಹೇಳ್ತಾ ಬಂದಿದ್ದಾನೆ. ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೇಳ್ತಾನೆ. ಇಲ್ಲಿ ಜ್ಞಾನಂ ಅಂತ ಹೇಳಿಬಿಟ್ಟ. ಬಿಟ್ಟ ಅಂತ ಇಲ್ಲ, ಸ್ವಾರಸ್ಯ ಇದೆ ಇಲ್ಲಿ. ಇತಿತೇ ಜ್ಞಾನಮಾಖ್ಯಾತಂ ಒಂದು ರೀತಿ ಬಿಡಿಸ್ಬೋದು. ಇತಿತೇ ಅಜ್ಞಾನಮಾಖ್ಯಾತಂ ಅಂತ ಹೇಳ್ಬೋದು. ಅಲ್ಲಿ ಆ ಶಬ್ದಕ್ಕೆ ಅಧಿಕ ಅಂತ ಅರ್ಥ, ವಿ ಅಂತ ಅರ್ಥ. ಅರ್ಥ ಆಯ್ತು ಈಗ? ನೆಗೆಟಿವ್ ಅಲ್ಲ ಅದು. ಆದ್ದರಿಂದ ವಿಜ್ಞಾನವೂ ಆಯಿತು, ವಿಶೇಷ ಜ್ಞಾನವೂ ಆಯಿತು, ಸಾಮಾನ್ಯ ಜ್ಞಾನ ಎರಡೂ ಹೇಳಿ ಆಯಿತು ಅಂತ ಅರ್ಥ. ಎರಡೂ ಗುಹ್ಯತರನೇ. ವಿಜ್ಞಾನದಲ್ಲೂ ಗುಹ್ಯತಮ, ಈ ಜ್ಞಾನದಲ್ಲೂ ಗುಹ್ಯತಮ ವಿಚಾರ ಹೇಳಿ ಆಯಿತು. ವಿಮೃಶ್ಯ ಏತದಶೇಷೇಣ. ವಿಮರ್ಶೆ ಶಬ್ದಕ್ಕೆ ಸ್ವಾರಸ್ಯ ಇದೆ. ಮತ್ತೆ ಚೆನ್ನಾಗಿ ವಿಚಾರ ಮಾಡು ಅಂತ ಅರ್ಥ. ವಿಮರ್ಶೆ ಮಾಡಿ ಮಾಡು, ವಿಮರ್ಶೆ ಮಾಡಿ ಮಾಡು. ವಿಮರ್ಶೆಯನ್ನು ಮನನ ಮಾಡಿ ಗಟ್ಟಿ ಮಾಡ್ಕೋಬೇಕು. ಇನ್ನೊಂದು ಸ್ವಾರಸ್ಯ, ವಿಮರ್ಶೆ ಯಾವುದರಿಂದ ಮಾಡಬೇಕು? ಅಥಾತೋ ಬ್ರಹ್ಮ ಜಿಜ್ಞಾಸ. ಬ್ರಹ್ಮಸೂತ್ರಗಳ ಸಹಿತ ಜಿಜ್ಞಾಸೆ ಮಾಡು. ಸೊ ಬ್ರಹ್ಮಸೂತ್ರ ದೊಡ್ಡದ, ಗೀತಾ ದೊಡ್ಡದ? ಅದು ಪರವಿದ್ಯ ದೊಡ್ಡದಾದ್ರಿಂದ ಅದ್ರ ಜೊತೆ ಸೇರಿಸ್ಕೊಂಡು ಹೋದು ಅಂತ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ವಿಮರ್ಶ ಅಂದ್ರೆ ಒಂದೇ. ಛೇದನಂ ವಿಮರ್ಶ್ಯ. ಏನರ್ಥ ಹಾಗಂದರೆ? ಅಂದರೆ ಅಶೇಷೇಣ, ಸಂಪೂರ್ಣ ವಿಮರ್ಶೆ ಮಾಡು. ಶೇಷ ಅಂದ್ರೇನು? ಬಾಕಿ ಇರೋದು, ಯಾವ ಯೋಚನೆ ಇಲ್ಲ. ಎಷ್ಟು ಬೇಕಾದ್ರೂ ಕೇಳು, ಏನು ಬೇಕಾದ್ರೂ ಮಾಡು. ಗೊತ್ತಾಯ್ತಾ? ಬಟ್ ಪೂರ್ಣ ನಿರ್ಣಯ ಆಗಬೇಕು. ಸ್ವಲ್ಪ ಸಂಶಯ ಇದ್ದರೂ ಅದು ಜ್ಞಾನ ಅಂತ ಕರೆಯೋದಿಲ್ಲ. ಅದು ಮತ್ತೆ ಅದು ಸಂಶಯಕ್ಕೆ ಸೇರಿಬಿಡುತ್ತೆ. ಆದ್ದರಿಂದ ಚೆನ್ನಾಗಿ ವಿಮರ್ಶೆ ಮಾಡು, ಆ ನಿಶ್ಚಿತ ಜ್ಞಾನ ಬರುತ್ತೆ. ಆಮೇಲೆ ಈಗ ತೀರ್ಮಾನ ತಗೋಬೇಡ, ವಿಚಾರ ಮಾಡಿ ತೀರ್ಮಾನ ತಗೋ. ಇದೆಲ್ಲ ಯಾತಕ್ಕೆ ಗೊತ್ತ ಹೇಳ್ತಿರೋದು? ನಮ್ಮ ಗ್ರಂಥಗಳೆಲ್ಲ ಎನ್ಫೋರ್ಸ್ ಮಾಡ್ತಾ ಇವೆ. ನಮ್ಮ ವಿಚಾರಕ್ಕೆ ಅವಕಾಶನೇ ಕೊಡೋದಿಲ್ಲ. ಮತ್ತು ಕಣ್ಣು ಮುಚ್ಕೊಂಡು ಫಾಲೋ ಮಾಡೋ ಅಂತ ಹೇಳ್ತಾರೆ. ತುಂಬಿಸಿ ಏನು ಮಾಡಿಬಿಡ್ತಾರೆ, ತಲೆ ಕೆಡಿಸಿಬಿಡ್ತಾರೆ. ಇದಂತ ಪ್ಯಾಸಿವ್ ಇದು, ನಾವು ರೋಲೇ ಇಲ್ಲ ಅಂತ ಹೇಳ್ತಾರೆ. ಹಾಗಲ್ಲ. ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಪದನೇ ಏನು ಹೇಳುತ್ತೆ? ಜಿಜ್ಞಾಸೆ ಮಾಡು ಅಂತೇಳಿ. ಇಲ್ಲೂ ಕೂಡ ಏನು ಹೇಳ್ತಾರೆ? ವಿಮೃಶ್ಯೈತದ ಶೇಷೇಣ. ಅಲ್ಲೂ ಕೂಡ ಭಾಗವತ ಮುಗಿಬೇಕಾದ್ರೂ ಕೂಡ ಕಿಮ್ಮನ್ಯಶ್ವರು ಇನ್ನಾರು ಕೇಳಬೇಕೇನಪ್ಪ ಹೇಳಿಬಿಡ್ತೇನೆ. ಅದು ವಿಚಾರಕ್ಕೆ ಅವಕಾಶ ಕೊಡದೆ ಶಾಸ್ತ್ರ ಇಲ್ಲ. ಇವ್ರು ಏನು ಹೇಳ್ತಾರೆ? ಸೈನ್ಸ್ ಭಾರಿ ದೊಡ್ಡದು, ಎಲ್ಲ ಪ್ರಾಕ್ಟಿಕಲಿ ಹೇಳ್ತಾರೆ, ಅವಕಾಶ ಕೊಡ್ತಾರೆ ಅಂಥೇಳಿ. ಅದಕ್ಕಿಂತ ದೊಡ್ಡದಿದೆ. ಅದಕ್ಕೆ ಇದು ಟೈಮ್ ಬೌಂಡ್ ಕೂಡ ಅಲ್ಲ. ಎಷ್ಟೋ ಸೈಂಟಿಫಿಕ್ ಎಲ್ಲ ಮಾಡಿದ್ದು ಆಮೇಲೆ ತಪ್ಪಂತ ಪ್ರೂವ್ ಆಗಿಬಿಟ್ಟಿವೆ. ಇದೆಲ್ಲ ಅಂಥ ಪ್ರಸಂಗನೇ ಬಂದಿಲ್ಲ. ಯಾವಾಗ ವಾದಕಥ ಇದು. ವಾದಕಥಕ್ಕೇನಿಲ್ಲ ನೋಡು. ನಾಳೆವರೆಗೆ ಒಪ್ಪದೆ ಹೋದರೆ ಒಪ್ಪದಾಗಲೇ ಲೆಕ್ಕ ನೀನು, ಹಾಗೆಲ್ಲ ಹೇಳಬಾರ್ದು. ಎಷ್ಟು ದಿವಸ ಆದರೂ ಸರಿಯೇ. 10 ವರ್ಷ ಆದಮೇಲೆ ಮತ್ತೆ ಬಂದ, ಅವತ್ತು ಉತ್ತರ ಕೊಟ್ಟಿದ್ದೀವಿ, ಸ್ವಲ್ಪ ಡೌಟ್ ಬಂದಿದೆ ಈಗ, ಅದು ಒಪ್ಕೊಂಡಿದ್ದೀವಿ ಹೋಗು ಅಂತ ಹೇಳಬಾರ್ದು. ಆಯಿತು ಮತ್ತೆ ಉತ್ತರ ಕೊಡಬೇಕು. ಯಾವಾಗ ವಾದಕಥ ಟೈಮ್ ಬೌಂಡ್ ಅಲ್ಲ ಅಂತ ಹೇಳ್ತಾರೆ. ಉಳಿದ ಎಲ್ಲ ಕಥೆಗಳು ಯಾತಕ್ಕದು ಆ ಟೈಮಲ್ಲಿ ಮುಗಿಸ್ಬಿಡ್ಬೇಕು. ಅಲ್ಲಿ ಆಮೇಲೆ ಅವನಿಗೆ ಅದು ಉಪಯೋಗ ಇಲ್ಲ, ಟೂ ಲೇಟ್, ಕತೆ ಮುಗೀತು ಅಂತ ಹೇಳ್ತಾರೆ. ಸರ್ವಗುಹ್ಯತಮಂ ಭೂಯ. ಇವೆಲ್ಲ ತತ್ವನಿರ್ಣಯ ಕಥಾಲಗಳೆಲ್ಲ ಓದಿದರೆ ಅಲ್ಲಿ ಹೊಸ ಹೊಸ ಅರ್ಥ ಗೊತ್ತಾಗುತ್ತೆ. ವಿಮೃಶ್ಯ ಏತದ್ ಅಶೇಷೇಣ ಯಥೇಚ್ಛತಿ ತಥಾಕುರು. ಆಮೇಲೆ ಇಷ್ಟ ಬಂದಾಗ ಮಾಡು. ಮೊದಲೇ ಇಷ್ಟ ಬಂದಾಗ ಮಾಡಬಾರ್ದು, ಆಮೇಲೆ ಇಷ್ಟ ಬಂದಾಗ ಮಾಡು. ನಾವು ಬರೀ ಇಷ್ಟ ಬಂದಾಗ ಮಾಡ್ತಿದ್ದಾರೆ, ಅದು ಪದ್ಧತಿಯಾಗಿದೆ. ಅದಕ್ಕೆ ಶಾಸ್ತ್ರಕ್ಕೆ ಓದಬೇಕು. ಎಲ್ಲ ತಿಳಿದು ವಿಚಾರ ಮಾಡಿ ಆಮೇಲೆ ಇಷ್ಟ ಬಂದಾಗ ಮಾಡುವಂಥ ಅರ್ಥ ಇದೆ ಅದಕ್ಕೆ. ಸುಮ್ಮನೆ ಮಾಡಿದರೆ ಅರ್ಥ ಇಲ್ಲ. ಆದ್ದರಿಂದ ವಿಚಾರಕ್ಕೆ ಅವಕಾಶ ಕೊಟ್ಟೆ ಭಗವಂತ ಮಾತಾಡ್ತಾನೆ. ಒಂದರ್ಥ. ಯಾವುದೇ ಮಾತನ್ನು ನೀವು ರಿಜೆಕ್ಟ್ ಮಾಡಬೇಕಾದ್ರೂ ಕೂಡ ಏನು ಮಾಡಬೇಕಾದ್ರೆ ಸರಿ ವಿಚಾರ ಮಾಡಿ ಅವ್ನು ಕೇಳಿದ್ರೆ ಯಾಕೆ ಕಾರಣ ಕೊಡಬೇಕು. ನೋಡು ಅದಕ್ಕೆ ರಿಜೆಕ್ಟ್ ಮಾಡ್ತೀವಿ ಅಂತ. ಅಂಗಡಿಗೆ ಹೋದ ಸುಮ್ಮನೆ ಬಿಡೋದಿಲ್ಲ ಅವರು. ಬೇಡ ಅಂದರೆ ಯಾಕೆ ಬೇಡ ಅಂತ ಕೇಳ್ತಾರೆ, ಕಾರಣ ಕೊಡಬೇಕು. ಗೊತ್ತಾಯ್ತಾ? ಬೇರೆ ಹೇಳಿದ್ರೆ ದುಡ್ಡಲ್ಲಿ ಸುಮ್ಮನೆ ಬಂದಿದ್ದೀರಿ ಅಂತಾರೆ ಅಷ್ಟೇ. ಅವನು
ಗೊತ್ತಾಯ್ತಾ? ಹಾಗೆಲ್ಲ ಮಾಡಬಾರ್ದು, ಕಾರಣ ಕೊಡಬೇಕು. ನಮ್ಗೆ ಈ ರಿಕ್ವೈರ್ಮೆಂಟ್ ಬೇಕಿತ್ತು, ಇಲ್ಲ ಅಂತ ಹೇಳಿದ್ರೆ ಏನಂತಾರೆ, ಒಪ್ತಾನೆ. ದೇರ್ಫೋರ್ ಹಾಂ ಸರಿ ಸರಿ, ಅದು ಕರ್ತ ಶಾಸ್ತ್ರಾರ್ಥವತ್ವ ಮಾತು ಹಗಲೆಲ್ಲ ಕೇಳಬಾರ್ದು. ಜೀವನಿಗೆ ಒಂದೇನಿದೆ, ಚಿಕ್ಕ ಮಕ್ಕಳಿಗೂ ಏನೇ ಮಾಡೋ ಕೊನೆಗೆ ತೀರ ತಲೆ ಅಲ್ಲಾಡಿಸ್ಬಿಡುತ್ತೆ, ಇಡೋಕ್ಕಾಗಲ್ಲ ಬಾಯೊಳಗೆ. ಅದಕ್ಕೇನು ಜ್ಞಾನ ಏನೂ ಇಲ್ಲ, ಬಟ್ ಬೇಡ ಅಂತ ಗೊತ್ತಿದೆ, ತಲೆ ಅಲ್ಲಾಡಿಸುತ್ತೆ. ಅರ್ಥ ಇದೆಯಲ್ಲ ಅದಕ್ಕೀಗ, ಒಂದು ಕರ್ತೃತ್ವ ಇದೆ ಈಗ. ಬಟ್ ಅದು ಮಗು ಏನು ಮಾಡಬೇಕು, ಸುಮ್ಮನೆ ತಲೆ ಆಡಿಸಿದ್ರೆ ಹುಚ್ಚಿಡಿದಿದೆ ಅಂತ ಅರ್ಥ. ಬಾಯಿ ಇಡ್ಲಕ್ಕೆ ಹೋದ ತಲೆ ಇದು ಬೇಡ ಅಂತ ಅರ್ಥ ಆಯ್ತಾ? ಅದು ಮತ್ತೆ ಕೇಳೋಕೆ ಹೋಗಬಾರ್ದು. ನಮಗೆ ಕರ್ತೃತ್ವ ಇಲ್ಲ ಅಂತ ಹೇಳಿದ್ರೆ ಮಾತು ಬರ್ತಿತ್ತು. ಕರ್ತೃತ್ವ ಇಲ್ಲ ಅಂತ ಹೇಳೇ ಇಲ್ಲ. ನಮ್ಮ ಕರ್ತೃತ್ವ ಏನಿಲ್ಲ, ನಮಗೆ ಸ್ವಾತಂತ್ರ್ಯ ಇಲ್ಲ. ಉದಾಹರಣೆ ಆಫೀಸಿಗೆ ಎಲ್ಲ ಕೆಲಸ ಮಾಡ್ತಾರೆ, ಕರ್ತೃತ್ವ ಅವರಿಗಿದೆ, ಆದರೆ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಹೆಡ್ಡಿಗೆ ಮಾತ್ರ ಇರೋದು, ಉಳಿದವ್ರಿಗಿಲ್ಲ. ಯಾವುದು ಇವತ್ತು ಮುಟ್ಬೇಡ, ಈ ಫೈಲ್ ತೊಗೊ ಅಂತ ಹೇಳ್ತಾರೆ, ಅರ್ಧ ಮಾಡಿ ಬಿಟ್ಟುಬಿಡು ಅದನ್ನು ಮಾಡೋಂತ ಬೇರೆ ದಾರಿ ಅದನ್ನೇ ಮಾಡಬೇಕು. ಸ್ವಾತಂತ್ರ್ಯ ಇಲ್ಲ. ನಮಗೆ ನಿತ್ಯ ಜೀವನದ ಅನುಭವಕ್ಕೆ ಬರುತ್ತೆ. ನಮಗೆ ಎಲ್ಲ ಕಡೆಯೂ ಸ್ವಾತಂತ್ರ್ಯ ಇಲ್ಲದ್ದು ಎಲ್ಲರಿಗಿಂತ ಹೆಚ್ಚು ಅನುಭವಕ್ಕೆ ಬರೋದು ಅಸ್ವಾತಂತ್ರ್ಯನೇ. ಅದು ಅಲೆಗಳಿಗೆ ಅದು ಕರ್ತೃತ್ವ ಅನುಭವಕ್ಕೆ ಬಂದಿದೆ. ನೀವು ಕರ್ತೃತ್ವನೂ ಅನುಭವಕ್ಕೆ ಬಂದಿದೆ, ಅಸ್ವಾತಂತ್ರ್ಯ ಅನುಭವಕ್ಕೆ ಬಂದಿದೆ. ಆದ್ದರಿಂದ ಯಾವುದನ್ನೂ ಬಿಡಾಗಿಲ್ಲ. ಇದು ಯಾರು ಯೋಚನೆ ಮಾಡಿಲ್ಲ. ಆಚಾರ್ಯ ಬಿಡಿಸಿ ಹೇಳ್ತಾರೆ ಅದನ್ನು. ಅದೇ ಪಂಚಾಯತಾನ ನಿಬೋಧಮೆ ಹೇಳಿ ಉತ್ತರ ಕೊಟ್ಟರು ಅದಕ್ಕೆ. ಹಾಂ, ಗುಂಡಕ್ರಿಯೆ ದೊಡ್ಡದೋ ಇದು ಗೀತಾ ದೊಡ್ಡದೋ ಈಗ? ಇದಕ್ಕೆ ಅನುಗುಣವಾಗಿ ಹೇಳಿದ್ದಾರೆ ಅಂತ ಅರ್ಥ. ಇದಕ್ಕೆ ಅನುಗುಣವಾಗಿದೆ ವಿಮರ್ಶೆ. ಇದು ಎಲ್ಲ ಅವ್ರಿಗೆ ಇದು ಉಳಿದವ್ರು ಏನು ಹೇಳಿದ್ರೆ ಏನು ಹೇಳ್ತಾರೆ ಅವರು, ವಿವರಣೆ ಅಷ್ಟೇ. ಆರ್ಡರ್ ಇದೇನೆ, ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಬಟ್ ಎಕ್ಸ್ಪ್ಲನೇಷನ್ ಯಾಕೆ ಕೊಡ್ತಾರೆ ಅವರು, ಪೂರ್ತಿ ಕನ್ವಿನ್ಸಿಗಾಗಿ ನಮಗೇನು ಬೇಕೋ ಅದು ಹೇಳ್ಕೊಡ್ತಾರೆ. ಯಾವುದು ನಂದು ಅಂತ ಆಚಾರ್ಯ ಒಂದು ಸರ್ತಿ ತಾವು ತಿಳ್ಕೊಬಾರ್ದು ಅಂತಲೇ ಕೊಟೇಶನ್ ಕೊಡ್ತಿರೋದು. ಎಲ್ಲ ಅವ್ರು ಹೇಳಿದ್ದಾರೆ. ನತೈತೆ ಇತಿ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯ. ನೋಡಿ, ಮಯ ಅಂತ ಹೇಳಿದ, ನಾನೇ ಹೇಳಿದ್ದೇನೆ ಅಂತ ಹೇಳಿದ. ವಿಮೃಶ್ಯ ಏತದ ಅಶೇಷೇಣ, ಅಶೇಷೇಣ ವಿಮರ್ಶೆ ಮಾಡು ಅಂತ ಹೇಳಿದ್ದಕ್ಕೆ ಎರಡು ಅರ್ಥ ಇದೆ. ಒಂದು, 5 ನಿಮಿಷ ಬಿಟ್ಟು ಬಂದು ವಿಚಾರ ಮಾಡಿದೆ ಅಂತ ಹೇಳಬೇಡ, ಸರಿಯಾಗಿ ವಿಚಾರ ಮಾಡು. ಯಾವುದಕ್ಕೂ ನೀವು ಸಂಕೋಚನೆ ಪಡಬೇಡ, ಓಪನ್ ಮೈಂಡೆಡ್ ಆಗಿ ಅಂಥೇಳಿ. ಅಶೇಷ ಶಬ್ದಕ್ಕೆ ವಿಶೇಷ ಅರ್ಥ ಇದೆ. ಅಶೇಷೇಣ ವಿಮೃಶ್ಯ ಯಥಾ ಇಚ್ಛೆಚಿ ತಥ, ಆಗ ಇಷ್ಟ ಬಂದು ಮಾಡಬೇಕೆ ಹೊರತು ಸುಮ್ಮನೆ ಇಷ್ಟ ಬಂದು ಮಾಡಿದ್ದಕ್ಕೆ ಬೆಲೆ ಇಲ್ಲ ಅಂತ ಆಯ್ತು ಈಗ. ಮತ್ತು ವಿಮರ್ಶೆ ಮಾಡು ಅಂತ ಹೇಳಿದ್ದಕ್ಕೆ ಮನಸ್ಸಿದೆ, ಮನನ ಮಾಡು ಅಂತಲೂ ಅರ್ಥ. ಶ್ರವಣ ಮಾಡಿದ್ದೆ, ಮನನ ಮಾಡು, ಆಮೇಲೆ ದರ್ಶನ ಆಗೇ ಆಗುತ್ತೆ. ಧ್ಯಾನ ಕೂತ್ರೆ. ಇಲ್ಲಿ ಇನ್ನೂ ಪಾಯಿಂಟ್ಸ್ ಇದೆ ನೋಡಿ. ಆಚಾರ ಅರ್ಥ ಬೇರೆ ಅಂತ ಹೇಳ್ತಾರೆ. ಯಥೇಚ್ಛಿ ತಥಾಕುರು ಅಂದರೆ ಇದು ಒಂದು ಅರ್ಥದಲ್ಲಿ, ಅದು ಇನ್ನೊಂದು ಅರ್ಥ ಇದೆ, ಆಕ್ಷೇಪಾರ್ಥ. ಇಷ್ಟೆಲ್ಲ ಹೇಳಿದ್ದೀರಪ್ಪ, ನೀನು ಹೋದ್ರೆ ಹಾಳಾಗಿ ಹೋಗ್ತೀವಿ, ಇದ್ರ ಮೇಲೆ ನಿನ್ನಿಷ್ಟ ಅಂದರೆ ಏನರ್ಥ, ಹಾಳಾಗಿ ಹೋಗ್ತೀವಿ ಅಂತ ಅರ್ಥ. ಬಟ್ ಬೇರೆ ಅಲ್ಲ, ಯಾಕೆ ಹೇಳಿದ್ದಾರೆ ಈಗಾಗಲೇ ಅದನ್ನು. ಇಲ್ಲದೆ ಹೋದರೆ ಹಿಂದೆ ಹೇಳಿ ಅಹಂಕಾರದ ಹೆಸರು ಕೆಡೋದ್ರೆ ತಪ್ಪಾಗುತ್ತೆ ನಿಂದು. ಯದಹಂಕಾರ ಮಾಸರಿತ್ಯ ನವಗಚ್ಚತಿ ಮನ್ಯಸೆ ಅಂತ ಹೇಳಿಲ್ಲ. ಅದರಿಂದ ಆಕ್ಷೇಪ ಇದೆ. ಇಷ್ಟೆಲ್ಲ ಹೇಳಿ ಆಯಿತು, ಅದು ಮಣ್ಣು ತಿನ್ನೋ ಕೆಲಸ ಮಾಡಬೇಡ ಅಂತ ಹೇಳಿದ್ದೇನೆ, ಇದು ಭಾರಿ ಒಳ್ಳೆಯದು, ಇದ್ರ ಮೇಲೆ ನಿನ್ನಿಷ್ಟ ಅಂತ ಹೇಳೋ ಮಾತಿನಲ್ಲಿ ಏನಿದೆ, ಆಕ್ಷೇಪ ಕೂಡ ಇದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಒಪ್ಪದೆ ಹೋದರೆ ಏನರ್ಥ, ಅದಕ್ಕೆ ತಿಳಿವಳಿಕೆ ಇಲ್ಲ ಅಂತ ಅರ್ಥ. ಇಲ್ಲ, ಚಾನ್ಸ್ ಕೊಟ್ಟಾಗಿದೆ, ಉಪಯೋಗ ಮಾಡ್ಕೊಂಡಿದ್ದೀಯಾ, ಇನ್ನೂ ಹೇಳಬಾರ್ದು. ಅದೆರಡು ಆಚಾರ ಬೇರೀತಾರೆ, ಮುಂದೆ ಹೇಳ್ತಾರೆ ಅದಕ್ಕೆ. ಹಾಂ, ಹಣೆ ಬಾರ, ಅದಕ್ಕೆ ಎಲ್ಲ ಒಂದೇ ಅದು. ಹಣೆ ಬಾರ ಅಂದ್ರೆ ಅಷ್ಟೇ, ಇಚ್ಛೆ ಅಂದ್ರೂ ಇಷ್ಟು ಬಂದಾಗ ಮಾಡೋ, ಆಯ್ತಾ ಅಂತ ಇಷ್ಟು ಬಂದಾಗ ಮಾಡು ಅಂತ ಹೇಳ್ತಾರೆ. ಆ ಮಾಡೋ ಹೇಳೋ ಸ್ಟೈಲಲ್ಲೇ ಹಾಗೆಲ್ಲ ಮಾಡಬೇಡ, ಹೇಳಿದಾಗ ಮಾಡು ಅಂತ ಅರ್ಥ ಇರೋದು. ಸರ್ವಗುಹ್ಯತಮಂ ಭೂಯ ಶೃಣುಮೇ ಪರಂ ವಚ. ಇಷ್ಟು ಹೇಳಿದ ಮೇಲೆ ನಿಲ್ಲಿಸ್ಬಿಡ್ಬೇಕಾಯ್ತು, ಯಾಕೆ ನಿಲ್ಲಿಸಲಿಲ್ಲ? ಮತ್ತೆ ಹೇಳ್ತಾನೆ, ಸರ್ವಗುಹ್ಯತಮಂ ಭೂಯ ಶೃಣುಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷಾಮಿ ತೇ ಹಿತಂ. ಅದು ನಾಳೆ ಮಾಡೋಣ. ಮತ್ತು ಸರ್ವಗುಹ್ಯತಮ ಮತ್ತೆ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಮತ್ತೆ ಹೇಳ್ತಾನೆ. ಇದಿಷ್ಟು ಮತ್ತೆ ಮಹಾ ತಾತ್ಪರ್ಯ ಬಂತು. ಮತ್ತೆ ಈಗ ಕೊನೆ ಒಂದು ನಿರ್ಣಯ ತೊಗೊಳಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳ್ತೇನೆ ಕೇಳು ಅಂತ. ಅದೇನು ಮತ್ತೆ ಸರ್ವಗುಹ್ಯತಮ, ಗುಹ್ಯಾದ್ ಗುಹ್ಯತರ ಮಿಜುಕೊಟ್ಟು ಸರ್ವಗುಹ್ಯತಮ ಅದು ಹೇಳ್ತೇನೆ ಅಂತ ಹೇಳ್ತಾ. ಇಷ್ಟೆಲ್ಲ ಒತ್ತು ಕೊಟ್ಟು ಹೇಳಿರೋದ್ರೆ ಭಗವದ್ಗೀತೆ ಏನು ಬಂತು, ಭಾರಿ ಮಹತ್ವ ಬಂತು. ನಮಗೆ ಆಶ್ಚರ್ಯ, ಇವತ್ತಿನ ಕಾಲಕ್ಕೂ ಕೂಡ ದೇವರು ನಂಬೋದಿಲ್ಲ, ಬಿಟ್ಟುಬಿಡು. ಬರೀ ಸುಮ್ಮನೆ ಭಗವದ್ಗೀತೆ ಓದಿದರೆ ಒಂದು ಯಶಸ್ವಿ ಲೈಫಿಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ. ಗೊತ್ತಾಯ್ತಾ? ಮ್ಯಾನೇಜ್ಮೆಂಟ, ಎನಿಥಿಂಗ್, ಮ್ಯಾನೇಜ್ಮೆಂಟ್ ಮಾಡೋದಕ್ಕೂ ಬರುತ್ತೆ. ಆಮೇಲೆ ಬರ್ತಾನೆ ಇವರೆಲ್ಲ ಕೂಡ ಕೌನ್ಸಿಲಿಂಗಿಗೂ ಹೆಲ್ಪ್ ಆಗುತ್ತೆ. ಕೌನ್ಸಿಲಿಂಗೇ ಮಾಡ್ತಿರೋದು ಕೃಷ್ಣ ಈಗ. ಇದೆಲ್ಲ ಅರ್ಥ ಮಾಡಿದರೆ ಪ್ರತಿಯೊಂದಕ್ಕೂ ಹೆಲ್ಪ್ ಆಗೋದರಿಂದ ಇದು ಎಂದೂ ಕೂಡ ಔಟ್ಡೇಟೆಡ್ ಪುಸ್ತಕ ಆಗೋ ಚಾನ್ಸೇ ಇಲ್ಲ. ಹೌದು, ತುಂಬ ಇದೆ. ಅವ್ರು ಹೇಳಿದ ಲೌಕಿಕರು ಕೂಡ ಇದನ್ನೆಲ್ಲ ಕೂಡ ಸೀರಿಯಸ್ ಆಗಿ ಓದಿ ಅಂತ ಹೇಳ್ತಾರೆ. ಈ ರೀತಿ ಓದಿದರೆ ನಿಮಗೆ ಸಮಸ್ಯೆನೇ ಬರೋದಿಲ್ಲ. ಹಾಂ, ಯಾರೋ ಒಬ್ಬರು ಇದನ್ನು ಹಾಕಿದ್ದಾರೆ, ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ್ದಾರೆ, ಯಾವುದೋ ಒಂದು ವಿಡಿಯೋ ಕ್ಲಿಪ್ ಕಳಿಸಿದ್ದಾರೆ. ಒಬ್ಬನು ಯಾರೋ ಫಾರಿನರ್ ಹೇಳ್ತಾ ಇದ್ದಾನೆ, ಗೊತ್ತಾಯ್ತಿಲ್ಲ,
ಇನ್ನು ಎಲ್ಲ ಸಂಶಯ ಹೋಗ್ರೆ ಗೀತಾ ಓದು ಅಂತ ಹೇಳ್ತೀವಿ. ಎಲ್ಲ ಸಂಶಯ ಹೋಗೋಕೆ ಗೊತ್ತಿದ್ರೆ ಗೀತಾ ಓದು. ಇಂಡಿಯನ್ ಅಲ್ಲ ಅಂತ, ಇಂಡಿಯನ್ಸೇ ಹೇಳಲ್ಲ ಅದೇ ಪದ್ಧತಿ ಆಗಿರುತ್ತೆ. ಅವ್ರು ಬೇರೆ ಓದು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಇನ್ನು ಓದ್ಬಿಡಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆಯ್ತಾ ಅಂತ. ಹೌದು, ಎಲ್ಲ ಎವ್ರಿಥಿಂಗ್ ಆಲ್ ಇದು ಪರ್ಫೆಕ್ಷನ್ ಇದ್ದಾಗ ಯಾವುದಕ್ಕೆ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಇಲ್ಲದವ್ರು ಅದಕ್ಕಷ್ಟೇ ಲಿಮಿಟ್ ಆಗಿಬಿಡುತ್ತೆ.